Guru Diksha IAS presents News Spot at 8 p.m. ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 16 ಜುಲೈ 2022ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನ ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಐಐಟಿ ಮಡ್ರಾಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಮಾಂಗ್ ಟಾಪ್ 10 ಇನ್ಸ್ಟಿಟ್ಯೂಟ್ಸ್ ಆಫ್ ಹೈಯರ್ ಎಜುಕೇಶನ್. ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಗೆ ಸಂಬಂಧಿತವಾಗಿರುವಂತದ್ದು. ಈ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಮುಖ್ಯವಾಗಿ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಗಳನ್ನ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಒಂದಿಷ್ಟು ಪ್ಯಾರಾಮೀಟರ್ಸ್ ಗಳಲ್ಲಿ ಅನ್ನುವಂಥದ್ದನ್ನ ನೋಡಿ ಆ ಇನ್ಸ್ಟಿಟ್ಯೂಟ್ಸ್ ಗಳಿಗೆ ರ್ಯಾಂಕಿಂಗ್ ಕೊಡುವಂತಹ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಉಚ್ಚತರ ಶಿಕ್ಷಾ ಅಂದ್ರೆ ಹೈಯರ್ ಎಜುಕೇಶನ್ ಅನ್ನ ಪ್ರಮೋಟ್ ಮಾಡುವಂತದ್ದು, ಅದರ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನವಾಗಿರುವಂತದ್ದು. ಆ ಒಂದು ಕಾರಣಕ್ಕೆ ಈ ಒಂದು ಆರ್ಟಿಕಲ್ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಅದರಲ್ಲೂ ಗವರ್ನೆನ್ಸ್ ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಇದು ಒಂದು ಮುಖ್ಯವಾದ ಆರ್ಟಿಕಲ್ ಆಗಿರುತ್ತದೆ. ಇಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ವಿಷಯ ನಾನು ಹೇಳಿದ ಹಾಗೆ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಗಳು ಯಾವ ರೀತಿ ಕೆಲಸ ಮಾಡಲಿದ್ದಾವೆ ಅನ್ನುವಂಥದ್ದು. ಈಗ ಯಾವ ರೀತಿ ಕೆಲಸ ಮಾಡ್ತಿದ್ದಾವೆ ಅಂತಂದ್ರೆ ಅದಕ್ಕೆ ಒಂದಿಷ್ಟು ಪ್ಯಾರಾಮೀಟರ್ಸ್ ಗಳು ಇರಬೇಕು. ಅದರಲ್ಲೇ ತಾನೇ ನಾವು ಅವ್ರನ್ನ ಸರಿಯಾಗಿ ಹೇಗೆ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ನೋಡಲು ಸಾಧ್ಯವಾಗುತ್ತದೆ. ಅದರಲ್ಲಿ 4 ಪ್ಯಾರಾಮೀಟರ್ಸ್ ಗಳಿದಾವೆ. ಒಂದು ಟೀಚಿಂಗ್, ಎರಡನೇದು ಲರ್ನಿಂಗ್ ಅಂಡ್ ರಿಸೋರ್ಸ್, ಮೂರನೇದು ರಿಸರ್ಚ್ ಅಂಡ್ ಪ್ರೊಫೆಷನಲ್ ಪ್ರಾಕ್ಟೀಸ್, ಹಾಗೂ 4ನೇದು ಗ್ರಾಜುಯೇಷನ್, ಔಟ್ಕಮ್, ಔಟ್ರೀಚ್ ಅಂಡ್ ಇನ್ಕ್ಲೂಸಿವಿಟಿ ಅಂಡ್ ಪರ್ಸೆಪ್ಷನ್. ಒಟ್ಟು ಈ 5 ಪ್ಯಾರಾಮೀಟರ್ಸ್ ಗಳನ್ನ ಒಳಗೊಂಡು ಒಟ್ಟು ದೇಶದಲ್ಲಿ 4786 ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಈ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ನಲ್ಲಿ ಪರಿಗಣನೆಗೆ ತಗೊಳ್ಳಲಾಗುತ್ತದೆ. ಅದರ ಆಧಾರದ ಮೇಲೆ ತಯಾರಿಸಿದಂತಹ ಈ ವರ್ಷದ 2022ರ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಡ್ರಾಸ್ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರುವಂತಹದ್ದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು 2ನೇ ಸ್ಥಾನವನ್ನು ಪಡ್ಕೊಂಡಿರುವಂತಹ ಮಾಹಿತಿಯನ್ನ ಮುಖ್ಯವಾಗಿ ಇಲ್ಲಿ ಅರ್ಥೈಸಿಕೊಳ್ಳಬೇಕು. ಈ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ನ ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲಿ 2015ರಲ್ಲಿ ಮಿನಿಸ್ಟ್ರಿ ಆಫ್ HRD ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅನ್ನ ಈ ಮೂಲ ಉದ್ದೇಶಗಳನ್ನ ಆಧರಿಸಿ ನಾವು ಚರ್ಚೆ ಅಥವಾ ಅನಲೈಸ್ ಮಾಡಿದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಹೈಯರ್ ಎಜುಕೇಶನ್ ನ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡಲು ನಾವು ಪ್ರಯತ್ನಿಸಬಹುದು ಅನ್ನುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಎರಡನೇ ಹಂತದಲ್ಲಿ ಇರಾನ್ ಬೆಲಾರಸ್ ಟು ಬಿ ದ ನ್ಯೂಯೆಸ್ಟ್ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ನ ಮೆಂಬರ್ಸ್. ಸೊ ಇಲ್ಲಿ ಹೇಳ್ತಾ ಇರುವಂತದ್ದು ಮುಂಬರುವಂತಹ ಸೆಪ್ಟೆಂಬರ್ ತಿಂಗಳ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ನ ಸಮಿಟ್ ಉಜ್ಬೇಕಿಸ್ತಾನ್ ಸಮರ್ಖಂಡ್ ನಲ್ಲಿ ನಡೆಯಲಿದೆ ಸೆಪ್ಟೆಂಬರ್ ತಿಂಗಳಲ್ಲಿ. ಅಂಡ್ ಆ ಒಂದು ಸಮಿಟ್ ನಲ್ಲಿ ಇರಾನ್ ಮತ್ತು ಬೆಲಾರಸ್ ಅನ್ನು ಸಹ ಈ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ನ ಸದಸ್ಯರಾಗಿ ಒಳಪಡಿಸಿಕೊಳ್ಳಲಾಗುತ್ತದೆ ಅನ್ನುವಂತಹ ವಿಷಯವನ್ನ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಇಂಟರ್ನ್ಯಾಷನಲ್ ಗ್ರೂಪಿಂಗ್ಸ್ ಗೆ ಸಂಬಂಧಿತವಾಗಿರುವಂತಹ ವಿಷಯ ಆಗಿರೋದ್ರಿಂದ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದನ್ನ ಅರ್ಥೈಸಿಕೊಳ್ಳಬೇಕಾಗಿರುವಂತದ್ದು. ಈ ಒಂದು ಆರ್ಟಿಕಲ್ ಮೊದಲನೇ ಹಂತದಲ್ಲಿ ಹೇಳಿದ ಹಾಗೆ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ನ 2 ಹೊಸ ಸದಸ್ಯರನ್ನ ಒಳಪಡಿಸಿಕೊಳ್ತಾ ಇರುವಂತದ್ದು. ಈ ಒಂದು ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಅನ್ನ ಬಹುಮುಖ್ಯವಾಗಿ ಚೈನಾ ಮತ್ತು ರಷ್ಯಾ ಮುಂದಾಳತ್ವದಲ್ಲಿ ಶುರು ಮಾಡಲಾಗಿತ್ತು. ಚೈನಾ ಮತ್ತು ರಷ್ಯಾದೊಂದಿಗೆ ಇರುವಂತಹ ಉಳಿದಂತಹ ರಾಷ್ಟ್ರಗಳು ಯಾವ್ಯಾವಪ್ಪ ಅಂತಂದ್ರೆ ಕಜಾಕಿಸ್ತಾನ್, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್ ಮತ್ತು ತಜಿಕಿಸ್ತಾನ್. ಹೀಗೆ ಇದ್ದಂತಹ ವೆಸ್ಟ್ ಏಷ್ಯಾದಿಂದ ಅಂದ್ರೆ ಸೆಂಟ್ರಲ್ ಏಷ್ಯಾದಿಂದ 4 ರಾಷ್ಟ್ರಗಳು, ಅವುಗಳ ಜೊತೆಯಲ್ಲಿ 2017ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಹ ಈ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ನ ಸದಸ್ಯತ್ವವನ್ನು ಪಡ್ಕೊಂಡ್ರು. ಹೀಗೆ ಈ ಮೆಂಬರ್ಶಿಪ್ ಅನ್ನ ಬಹಳ ಬಹುಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಇವುಗಳನ್ನ ಕೇಳೋ ಸಾಧ್ಯತೆಗಳಿರ್ತವೆ. ಚೈನಾ, ರಷ್ಯಾ, ಕಜಾಕಿಸ್ತಾನ್, ಕಿರ್ಗಿಸ್ತಾನ್ ಕೇಳುವಂತಹ ಕಾರಣ, ಉಜ್ಬೇಕಿಸ್ತಾನ್ ಮತ್ತು ತಜಿಕಿಸ್ತಾನ್, ಇದರ ಜೊತೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ. ಈಗ ಇರಾನ್ ಮತ್ತು ಬೆಲಾರಸ್ 2 ಹೊಸ ರಾಷ್ಟ್ರಗಳು ಇದಕ್ಕೆ ಆಡ್ ಆಗಲಿದ್ದಾವೆ ಅನ್ನುವಂಥದ್ದನ್ನ ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂತಹ ವಿಷಯವಾಗಿರುತ್ತದೆ.
ಮುಂದಿನ ಒಂದು ಆರ್ಟಿಕಲ್ ದ ಫುಲ್ ಪಿಕ್ಚರ್ ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಗ್ರೋತ್ ಸ್ಟೋರಿ. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ನಾವು ಯುನೈಟೆಡ್ ನೇಷನ್ ನ ಪಾಪ್ಯುಲೇಷನ್ ಡಿವಿಷನ್ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ ಅನ್ನ ಹೊರತಂದಿತ್ತು. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಈ ಒಂದು ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ ನ ಆಧರಿಸಿ ಭಾರತದಲ್ಲಿ ಒಂದಿಷ್ಟು ಚರ್ಚೆಗಳು ಶುರುವಾಗಿತ್ತು. ಈಗ ಈ ಒಂದು ಆರ್ಟಿಕಲ್ ಪಾಪ್ಯುಲೇಷನ್ ಅಂಡ್ ಅಸೋಸಿಯೇಟ್ ಇಶ್ಯೂಸ್ ಆಗಿ ಸಂಬಂಧಿತವಾಗಿರೋದ್ರಿಂದ ನಮಗೆ ಇದು ಜನರಲ್ ಸ್ಟಡೀಸ್ ಪೇಪರ್ 1 ಇಂಡಿಯನ್ ಸೊಸೈಟಿಯಲ್ಲಿ ನಮಗೆ ಅನುಕೂಲವಾಗುವಂತಹ ಒಂದು ಟಾಪಿಕ್ ಆಗಿರುತ್ತದೆ. ಸೊ ಇಲ್ಲಿ ಎರಡು ಚರ್ಚೆಗಳು ನಡೀತಾ ಇರುವಂತಹದ್ದು. ಮೊದಲನೇ ಚರ್ಚೆ, ಭಾರತದಲ್ಲಿ ಈ ಜನಸಂಖ್ಯೆ ಹೆಚ್ಚಳ ರೇಟ್ ಏನಿದೆಯಲ್ಲ ಅದು ಬಹಳ ಜಾಸ್ತಿ ಇರೋ ಕಾರಣಕ್ಕೆ ನಾವು 2023ರಲ್ಲಿ ಚೈನಾವನ್ನ ಹಿಂದಿಕ್ಕಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ರಾಷ್ಟ್ರವಾಗಿ ಹೊರಹೊಮ್ಮಲಿದ್ದೇವೆ ಅನ್ನುವಂತಹ ಫ್ಯಾಕ್ಟ್ ಅನ್ನ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ ಹೇಳ್ತಾ ಇರುವಂತದ್ದು 2023ರಲ್ಲಿ ಭಾರತ ಚೈನಾವನ್ನ ಹಿಂದಿಕ್ಕಿ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ರಾಷ್ಟ್ರವಾಗಿ ಹೊರಬರಲಿದೆ ಅನ್ನುವಂತಹ ವಿಷಯವನ್ನ ಹೇಳಿರೋದ್ರಿಂದ, ಸೊ ಪಾಪ್ಯುಲೇಷನ್ ಗ್ರೋತ್ ರೇಟ್ ಜಾಸ್ತಿ ಇರೋ ಕಾರಣಕ್ಕೆ ನಾವು ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಇದು ಚರ್ಚೆಯಲ್ಲಿರುವಂತಹ ವಿಷಯ. ಇದು ನಿಜನಾ ಸುಳ್ಳ ಅನ್ನುವಂಥದ್ದನ್ನ ಡಿಟೇಲ್ ಆಗಿ ಈ ಆರ್ಟಿಕಲ್ ಅಲ್ಲಿ ನಾವು ಚರ್ಚೆ ಮಾಡುವಂಥದ್ದು. ಎರಡನೇ ಹಂತದಲ್ಲಿ ಹೇಳುವಂಥದ್ದು, ಸಾಮುದಾಯಿಕವಾಗಿಯೂ ಸಹ ಮಾಡಿದಂತಹ ತಪ್ಪುಗಳು ಅಥವಾ ಕೆಲವೊಂದು ಸಮುದಾಯಗಳು, ಬಹುಮುಖ್ಯವಾಗಿ ಮುಸ್ಲಿಂ ಸಮುದಾಯದವರು ಈ ಒಂದು ಜನಸಂಖ್ಯೆ ನಿಯಂತ್ರಣದಲ್ಲಿ ತಮ್ಮ ಪಾತ್ರವನ್ನ ವಹಿಸದೇ ಇರುವಂತಹ ಕಾರಣಕ್ಕೆ ನಾವು ದೇಶದಲ್ಲಿ ಈ ಸಮಸ್ಯೆಯನ್ನ ಎದುರಿಸ್ತಿದ್ದೀವಿ ಅಥವಾ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂತಹ ಪರಿಸ್ಥಿತಿಯನ್ನ ಎದುರಾಗ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಸೊ ಅಲ್ಲಿ ಕಮ್ಯುನಿಟಿಗೆ ಆಧರಿಸವಾದಂತಹ ಚರ್ಚೆ. ಈಗ ಮೊದಲನೇ ಹಂತದಲ್ಲಿ ರೇಟ್ ನ ಬಗ್ಗೆ ಮಾತಾಡೋಣ. ಪಾಪ್ಯುಲೇಷನ್ ಗ್ರೋತ್ ರೇಟ್ ನಾವು ಐತಿಹಾಸಿಕವಾಗಿ ನೋಡಿದಾಗ 1972ರ ನಂತರ ಕಡಿಮೆ ಆಗ್ತಾನೆ ಬಂದಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ನಮ್ಮ ಪ್ರತಿ ವರ್ಷದ ಆನ್ಯುವಲ್ ಗ್ರೋತ್ ರೇಟ್ ಪಾಪ್ಯುಲೇಷನ್ 2.3% ಇತ್ತು. ಆದರೆ 1972ರ ನಂತರದಲ್ಲಿ ಕಡಿಮೆ ಆಗಲು ಶುರುವಾದಂತಹ ಈ ಒಂದು ಪಾಪ್ಯುಲೇಷನ್ ಗ್ರೋತ್ ರೇಟ್ 1% ಕಡಿಮೆ ಆಗಲು ಕಾರಣವಾಯಿತು. ಈಗ ಟೋಟಲ್ ಫರ್ಟಿಲಿಟಿ ರೇಟ್ ನ ಬಗ್ಗೆಯೂ ತಮಗೆ ಚರ್ಚೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ರಿಪೋರ್ಟ್ ಗಳನ್ನ ನೋಡಿದಾಗ ಮಾಡ್ತಾ ಇದ್ವಿ. ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ರಿಪೋರ್ಟ್ ಗಳ ಪ್ರಕಾರ ಇವತ್ತು ದೇಶದಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ ರಿಪ್ರೊಡಕ್ಟಿವ್ ಏಜ್ ನಲ್ಲಿ ಪ್ರತಿ ಹೆಣ್ಣು ಎಷ್ಟು ಮಕ್ಕಳನ್ನ ಜನನ ಕೊಡುತ್ತಾರೆ ಅನ್ನುವಂಥದ್ದು ಅದು 2.1 ಕಡಿಮೆ ಬಂದಿರುವಂಥದ್ದು. ಅಂದ್ರೆ ರೀಪ್ಲೇಸ್ಮೆಂಟ್ ರೇಟಿಗೆ ನಾವು ಹತ್ತಿರ ಆಗಿದ್ದೀವಿ, ರೀಪ್ಲೇಸ್ಮೆಂಟ್ ರೇಟ್ ಅನ್ನ ನಾವು ರೀಚ್ ಮಾಡಿದೀವಿ. ಸೊ ಯಾವ ಜನರೇಷನ್ ಎಷ್ಟು ಜನ ಸಾಯ್ತಾರೋ ಅಷ್ಟು ಜನ ಹುಟ್ಟುವಂತಹ ಒಂದು ರೇಟ್ ಅನ್ನ ನಾವು ರೀಪ್ಲೇಸ್ಮೆಂಟ್ ರೇಟ್ ಅಂತ ಕರಿತೀವಿ. ಸೊ ಈ ನಮ್ಮ ಟೋಟಲ್ ಫರ್ಟಿಲಿಟಿ ರೇಟು ಸಹ 5.4ರಿಂದ 2.1ಕ್ಕೆ ಕಡಿಮೆ ಆಗಿರುವಂತದ್ದು. ಹೀಗೆ ದೇಶದಲ್ಲಿ ಪಾಪ್ಯುಲೇಷನ್ ಗ್ರೋತ್ ರೇಟ್ 2.3%ದಿಂದ 1%ಕ್ಕೆ ಕಡಿಮೆ ಆಗಿರುವಂತದ್ದು. ಟೋಟಲ್ ಫರ್ಟಿಲಿಟಿ ರೇಟ್ 5.4%ದಿಂದ 2.1%ಕ್ಕೆ ಕಡಿಮೆ ಆಗಿರುವಂತದ್ದು. ಹೀಗೆ ಕಡಿಮೆ ಆದಂತಹ ಸಂದರ್ಭದಲ್ಲಿ ಹೇಗೆ ದೇಶದ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು, ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಯಂಗೆಸ್ಟ್ ಪಾಪ್ಯುಲೇಷನ್ಗಳು ಇರುವಂತದ್ದು. ಅಂದ್ರೆ 10ರಿಂದ 19 ವಯಸ್ಸಿನ ಮಧ್ಯ ಮತ್ತು 10ರಿಂದ 24 ವಯಸ್ಸಿನ ಮಧ್ಯದ ಪಾಪ್ಯುಲೇಷನ್ ನೋಡಿದ್ರೆ ಇಡೀ ಪಾಪ್ಯುಲೇಷನ್ ನಲ್ಲಿ ಅತಿ ಹೆಚ್ಚು ಇರುವಂತದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಕಪಲ್ಸ್ ಮಕ್ಕಳನ್ನ ಅಪೇಕ್ಷೆ ಮಾಡುವಂತಹ ಕಾರಣಕ್ಕೆ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಹೋಗುತ್ತದೆ ಅನ್ನುವಂಥದ್ದು. ಸೊ ಒಟ್ಟಾರೆ ಇಡೀ ಸ್ಟಾಟಿಸ್ಟಿಕ್ಸ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ 2048ರಷ್ಟೊತ್ತಿಗೆ ನಾವು 1.6 ಬಿಲಿಯನ್ ಜನಸಂಖ್ಯೆಯನ್ನು ಹೊಂದಲಿದ್ದೇವೆ. ಆದ್ರೆ 2100ರಷ್ಟೊತ್ತಿಗೆ ನಮ್ಮ ಹತ್ರ ಒಟ್ಟು 1.1 ಬಿಲಿಯನ್ ಆಗಲಿದೆ. ಈ ಒಂದು ಸಂಖ್ಯೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಆಗ್ತಾ ಇರುವಂತಹ ಜನಸಂಖ್ಯೆ ಹೆಚ್ಚಳ ಏನಿದೆ ಅದು ದೊಡ್ಡ ಸಮಸ್ಯೆಯನ್ನಲ್ಲ, ಅದು ನಡೀತಾ ಇರುವಂತಹ ಪ್ರವೃತ್ತಿಯಿಂದಲೇ ಆಗ್ತಾ ಇರುವಂತದ್ದು ಅನ್ನೋದು. ಸೊ ರೇಟ್ ನ ಒಂದು ಚರ್ಚೆ ಏನಿದೆ ಅಲ್ಲಿ ನಾವು ಸುಳ್ಳು ಅಂತ ಹೇಳಬಹುದು. ಸೊ ಪಾಪ್ಯುಲೇಷನ್ ಕಂಟ್ರೋಲ್ ರೇಟ್ ನಲ್ಲಿ ನಾವು ಬಹಳ ದೊಡ್ಡ ಮಟ್ಟದ ಪ್ರಯತ್ನಗಳನ್ನ ಮಾಡಿದೀವಿ. ಎರಡನೇ ಹಂತದಲ್ಲಿ ಒಂದಿಷ್ಟು ಸಮುದಾಯಗಳು, ಬಹುಮುಖ್ಯವಾಗಿ ಮುಸ್ಲಿಂ ಸಮುದಾಯ ಈ ಒಂದು ಪಾಪ್ಯುಲೇಷನ್ ಕಂಟ್ರೋಲ್ ಮೆಜರ್ಸ್ಗೆ ಮುಂದಾಗದೇ ಇರುವಂತಹ ಸಮಸ್ಯೆಯಿಂದಾಗಿ ನಾವು ದೊಡ್ಡ ಅಥವಾ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನ ಏನ್ ಹೇಳ್ತಿದೀವೋ ಅಲ್ಲಿ ನೋಡಿದಾಗ ಈ ಫರ್ಟಿಲಿಟಿ ಗ್ಯಾಪ್
ಬಹುಮುಖ್ಯವಾಗಿ ಮುಸ್ಲಿಮ್ಸ್ ಮತ್ತು ಹಿಂದೂ ಹೆಣ್ಣು ಮಕ್ಕಳ ನಡುವೆ ನೋಡಿದಂತಹ ಸಂದರ್ಭದಲ್ಲಿ ಅದು ನ್ಯಾರೋ ಆಗ್ತಾ ಇದೆ. ಈಗ ನಾನು ಹೇಳಿದೆ ಟೋಟಲ್ ಫರ್ಟಿಲಿಟಿ ರೇಟ್ 2.1 ಇದ್ದಾಗ ಅದನ್ನ ರಿಪ್ಲೇಸ್ಮೆಂಟ್ ರೇಟ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಆ ರಿಪ್ಲೇಸ್ಮೆಂಟ್ ರೇಟ್ ಅಥವಾ ಗ್ಯಾಪ್ ಏನ್ ಫರ್ಟಿಲಿಟಿ ರೇಟ್ ಟೋಟಲ್ ಫರ್ಟಿಲಿಟಿ ರೇಟ್ ಗ್ಯಾಪ್ ಏನಿತ್ತಲ್ಲ, ಯೂಶಲಿ ಹಿಂದೂ ಕಮ್ಮಿ ಇರ್ತಿತ್ತು, ಮುಸ್ಲಿಂ ಹೆಣ್ಮಕ್ಳು ಜಾಸ್ತಿ ಇರ್ತಿತ್ತು ಅಂತಿದ್ರು, ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇಬ್ಬರ ಮಧ್ಯೆ ಸಮಾನಾಂತರವಾದಂತಹ ಸಂಖ್ಯೆಗೆ ಬರ್ತಾ ಇರುವಂತಹ ಪರಿಸ್ಥಿತಿಯನ್ನ ನೋಡ್ತೀವಿ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ರಿಪೋರ್ಟ್ ನ ಪ್ರಕಾರ ನೋಡಿದಾಗ ಮುಸ್ಲಿಂ ಹೆಣ್ಣು ಮಕ್ಕಳಲ್ಲಿ ಇದ್ದಂತಹ 2.3 ಫರ್ಟಿಲಿಟಿ ರೇಟ್ 2019-20 ಅಷ್ಟೊತ್ತಿಗೆ, ಅಂದ್ರೆ ಮುಂಚೆ 1992-93ರಲ್ಲಿ ನೋಡಿದಾಗ ಅದು ಸರಿಸುಮಾರು 4.4 ಇತ್ತು. ಅದು ಕಡಿಮೆ ಆಗಿ 2.3% ಅಥವಾ 2.3ಕ್ಕೆ ಬಂದಿರುವಂತದ್ದು. ಹಾಗೆ ನೋಡಿದಂತಹ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದಲ್ಲೂ ಸಹ ಫರ್ಟಿಲಿಟಿ ರೇಟ್ ಕಡಿಮೆ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಈ ಹೆಣ್ಣು ಮಕ್ಕಳಲ್ಲಿ ಫರ್ಟಿಲಿಟಿ ರೇಟ್ ಬಹುಮುಖ್ಯವಾಗಿ ಅವರಿಗೆ ಸಿಗುವಂತಹ ಆಹಾರ, ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಮತ್ತು ಸಮಾಜದಲ್ಲಿ ಅವರಿಗೆ ಏನಾದರೂ ಮಕ್ಕಳನ್ನ ಬೇಡ ಅನ್ಕೊಂಡಂತಹ ಸಂದರ್ಭದಲ್ಲಿ ಸಿಗುವಂತಹ ಸಪೋರ್ಟ್, ಸೋಷಿಯಲ್ ನಾರ್ಮ್ಸ್ ಅಂತ ಏನ್ ಕರಿತೀವಿ. ಸೊ ಇವೆಲ್ಲವೂ ಇದ್ದಂತಹ ಸಂದರ್ಭದಲ್ಲಿ ಧರ್ಮ, ಯಾವ ಧರ್ಮಕ್ಕೆ ಸೇರಿದ ಹೆಣ್ಣು ಮಕ್ಕಳು ಅನ್ನೋದು ಯಾವತ್ತೂ ಸಹ ಇದಾಗಿಲ್ಲ, ಅಂದ್ರೆ ಯಾವತ್ತೂ ಸಹ ಅದು ಮ್ಯಾಟರ್ ಆಗಿಲ್ಲ. ಉದಾಹರಣೆಗೆ ತಮಿಳುನಾಡುವಲ್ಲಿ ಇರುವಂತಹ ಮುಸ್ಲಿಂ ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಫರ್ಟಿಲಿಟಿ ರೇಟ್ 1.93. ಅದೇ ಬಿಹಾರದಲ್ಲಿ ಇರುವಂತಹ ಹಿಂದೂ ಹೆಣ್ಣು ಮಕ್ಕಳ ಫರ್ಟಿಲಿಟಿ ರೇಟ್ 2.88. ಹೀಗೆ ಇರುವಂತಹ ಸಂಖ್ಯೆಯನ್ನು ನೋಡಿದಾಗ ನಮಗೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಶಿಕ್ಷಣ, ಆರೋಗ್ಯ, ನ್ಯೂಟ್ರಿಷನ್, ಔದ್ಯೋಗಿಕ ಅವಕಾಶಗಳು ಹಾಗೂ ಬೆಳೆಯಲು ಅವಕಾಶಗಳು ಕೊಟ್ಟಂತಹ ಸಂದರ್ಭದಲ್ಲಿ ದೇಶದಲ್ಲಿ ಫರ್ಟಿಲಿಟಿ ರೇಟ್ ಅನ್ನ ನಾವು ಕಡಿಮೆ ಆಗುವಂತಹ ಪರಿಸ್ಥಿತಿಯನ್ನ ಕಂಡಿದ್ದೀವಿ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಯಾವುದೇ ಸಮುದಾಯ ಬೆಳಿಬೇಕು ಅಥವಾ ಈ ಒಂದು ಪಾಪ್ಯುಲೇಷನ್ ಗ್ರೋತ್ ಸ್ಟೋರಿಯಲ್ಲಿ ಅನುಕೂಲಗಳನ್ನು ಮಾಡಿಕೊಡಬೇಕು ಅಂತಂದ್ರೆ ಹೆಲ್ತ್, ಎಜುಕೇಶನ್, ನ್ಯೂಟ್ರಿಷನ್, ಎಂಪ್ಲಾಯ್ಮೆಂಟ್ ಮತ್ತು ಡೆವಲಪ್ಮೆಂಟಲ್ ಅಪಾರ್ಚುನಿಟೀಸ್ ಇದ್ದಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಲ್ಲಿ ಈ ಒಂದು ಜನಸಂಖ್ಯೆಗೆ ಸಂಬಂಧಿಸಿದಂತೆ ಆಲೋಚನೆ, ಮಕ್ಕಳನ್ನ ಹಮ್ದೋ ಹಮಾರೆದೋ ಅನ್ನೋ ಹಾಗೆ ಮುಂದೆ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಪರಿಸ್ಥಿತಿಗಳನ್ನು ಕಾಣ್ತಾ ಇರುವಂತದ್ದು. ಸೊ ಈ ಎರಡು ಏನು ಚರ್ಚೆಗಳು ಆಗ್ತಿದಾವೆ ಯಾವ ಸರಿ ಅಲ್ಲ ಅನ್ನುವಂತಹ ಮಾಹಿತಿಯನ್ನ ಬಹುಮುಖ್ಯಕರವಾಗಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತದ್ದು. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಡೆಫಿಸಿಟ್ ಡೌಟ್ಸ್, ಇದೊಂದು ಎಕಾನಮಿಗೆ ಸಂಬಂಧಿಸಿದಂತಹ ಆರ್ಟಿಕಲ್ ಆಗಿರುತ್ತದೆ. ಇದು ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 3 ಅಲ್ಲಿ ಅನುಕೂಲವಾಗುವಂತಹ ವಿಷಯ ಆಗಿರುವಂತದ್ದು. ಇಲ್ಲಿ ಎರಡು ವಿಷಯಗಳನ್ನ ಅರ್ಥೈಸಿಕೊಳ್ಳಬೇಕಾಗಿರುವಂತದ್ದು. ಒಂದು ಕರೆಂಟ್ ಅಕೌಂಟ್ ಡೆಫಿಸಿಟ್, ಯಾಕಂದ್ರೆ ಬಹಳಷ್ಟು ನ್ಯೂಸ್ ಪೇಪರ್ಸ್ ಗಳಲ್ಲಿ ತಾವು ನೋಡ್ತಾ ಇದ್ದೀರಾ, ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ 1.2% ಆಫ್ GDP ಆಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ಎರಡನೇ ಕಡೆ ಫಿಸ್ಕಲ್ ಡೆಫಿಸಿಟ್ ಸಹ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಫಿಸ್ಕಲ್ ಡೆಫಿಸಿಟ್ ಅಂತಂದ್ರೆ ಭಾರತ ಸರ್ಕಾರ ಮಾಡುವಂತಹ ರೆವಿನ್ಯೂ ಮತ್ತು ಖರ್ಚಿನ ನಡುವೆ ಇರುವಂತಹ ಅಂತರ, ಅದನ್ನ ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಅದೇ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಮಾತಾಡಿದಂತಹ ಸಂದರ್ಭದಲ್ಲಿ ನಮ್ಮ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ನಡುವೆ ಇರುವಂತಹ ವ್ಯತ್ಯಾಸ. ಸೊ ನಾವು ಮಾಡ್ತಾ ಇರುವಂತಹ ಆಮದು ಅತಿ ಹೆಚ್ಚು ಖರ್ಚಾಗ್ತಾ ಇರುವಂತದ್ದು, ಅಂದ್ರೆ ಎಕ್ಸ್ಪೋರ್ಟ್ಸ್ ಗಿಂತಲೂ ನಾವು ಆಮದು ಹೆಚ್ಚು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಆದಾಯ ಕರೆಂಟ್ ಅಕೌಂಟ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಈಗ ಇದು ಆಗಕ್ಕೆ ಕಾರಣಗಳೇನು? ಕರೆಂಟ್ ಅಕೌಂಟ್ ಡೆಫಿಸಿಟ್, ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಗೊತ್ತಾಯ್ತಲ್ಲ. ಸೊ ಇದು ಆಗದ ಕಾರಣ ಏನು? ಕರೆಂಟ್ ಅಕೌಂಟ್ ಡೆಫಿಸಿಟ್ ನೋಡಿದಂತಹ ಸಂದರ್ಭದಲ್ಲಿ ಈ ಆಮದು ಆಗ್ತಾ ಇರುವಂತಹ ವಸ್ತುಗಳನ್ನ ನೋಡಿದಾಗ ಗೋಲ್ಡ್ ಅತಿ ಹೆಚ್ಚು ನಾವು ಇಂಪೋರ್ಟ್ ಮಾಡ್ತಾ ಇರುವಂತದ್ದು. ಒಂದು ಕಡೆ ಯುನೈಟೆಡ್ ಸ್ಟೇಟ್ಸ್ ಫೆಡರಲ್ ರಿಸರ್ವ್ ಗಟ್ಟಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಇಂಟ್ರೆಸ್ಟ್ ಗಳನ್ನ ಹೆಚ್ಚು ಮಾಡಿದ್ದಾರೆ ಅನ್ನುವಂಥದ್ದು ಸಹ ಚರ್ಚೆ ಆಗಿತ್ತು ಒಂದ್ಸರಿ. ಉದಾಹರಣೆಗೆ ಯಾವುದೇ ಒಂದು ರಾಷ್ಟ್ರದ ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಗಳನ್ನ ಹೆಚ್ಚು ಮಾಡಿದಂತಹ ಸಂದರ್ಭದಲ್ಲಿ ಜನರು ಮಾಡುವಂತಹ ಸರ್ಕಾರದ ಬಾಂಡ್ಸ್ ಗಳಲ್ಲಿನ ಹೂಡಿಕೆಗೆ ಹೆಚ್ಚಿನ ಲಾಭವನ್ನು ಪಡಿತಾರೆ. ಆ ಕಾರಣಕ್ಕೆ ಫೆಡರಲ್ ಬ್ಯಾಂಕ್ ಆಫ್ ಯುನೈಟೆಡ್ ಸ್ಟೇಟ್ಸ್ ತನ್ನ ಇಂಟ್ರೆಸ್ಟ್ ರೇಟ್ ಅನ್ನ ಹೆಚ್ಚು ಮಾಡಿತ್ತು, ಮುಖ್ಯವಾಗಿ ಇನ್ಫ್ಲೇಷನ್ ಅನ್ನ ತಡೆ ಹಿಡಿಯುವಂತಹ ಉದ್ದೇಶದೊಂದಿಗೆ. ಅದು ಮುಖ್ಯವಾಗಿ ಭಾರತಕ್ಕೆ ಉಲ್ಟಾ ಹೊಡೆದಿದ್ದು, ಯಾರೆಲ್ಲ ಹೂಡಿಕೆದಾರರು US ಅಲ್ಲಿದ್ರು ತಮ್ಮ ಹಣವನ್ನ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ ಗಳನ್ನ FPI ಗಳನ್ನ ಹೊರತೆಗೆದು ಹೋಗಿ ಮತ್ತೆ US ಬ್ಯಾಂಕ್ ನಲ್ಲಿ ಹೂಡಿಕೆ ಮಾಡ್ತಾ ಇರುವಂತದ್ದು. ಆ ಕಾರಣಕ್ಕೆ ನಮ್ಮ ದೇಶದ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲೂ ಬಹಳ ದೊಡ್ಡ ಮಟ್ಟದ ಬದಲಾವಣೆಗಳನ್ನ ಕಂಡಿದ್ವಿ. ಸೊ ಭಾರತದಲ್ಲಿ US
ಈ ಒಂದು ಡಾಲರ್ ವಾಪಸ್ ಹೋದಂತಹ ಕಾರಣಕ್ಕೆ ದೇಶದ ವ್ಯಾಲ್ಯೂ ಆಫ್ ರುಪಿ ಏನಿತ್ತು ಅದು ಸಹ ಡಿಪ್ರಿಶಿಯೇಟ್ ಆಗ್ತಾ ಇರುವಂತಹ ಪರಿಸ್ಥಿತಿಯನ್ನ ಕಂಡಿದ್ವಿ. ಸೊ ಹೀಗೆ ಇರುವಂತಹ ಸಂದರ್ಭದಲ್ಲಿ ನಮ್ಮ ಇಂಪೋರ್ಟ್ಸ್ ಹೆಚ್ಚಾದಂತಹ ಕಾರಣಕ್ಕೆ, ಯಾಕಂದ್ರೆ ನಮ್ಮ ಹತ್ರ ಡಾಲರ್ಸ್ ಪ್ರತಿ ಡಾಲರ್ಗೆ ಇವತ್ತು 79 ರೂಪಾಯಿ ನಾವು ಖರ್ಚು ಮಾಡಬೇಕಾಗಿದೆ ಅಂದಾಗ ನಮ್ಮ ಇಂಪೋರ್ಟ್ಸ್ ಹೆಚ್ಚಾದಂತಹ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಡಾಲರ್ ಅಲ್ಲಿ ಖರ್ಚು ಮಾಡಬೇಕು. ಹೆಚ್ಚಿಗೆ ಡಾಲರ್ ಅಲ್ಲಿ ಖರ್ಚು ಮಾಡಬೇಕಂದ್ರೆ ನಮಗೆ ದುಬಾರಿ ಆಗಿ ಹೋಗ್ತಾ ಇದೆ. ಹೀಗೆ ದುಬಾರಿ ಆಗ್ತಾ ಇರುವಂತಹ ಸನ್ನಿವೇಶಕ್ಕೆ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನಿದೆ ಅದು ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದು. ಫಿಸ್ಕಲ್ ಡೆಫಿಸಿಟ್ ಭಾರತ ಸರ್ಕಾರಕ್ಕೆ ಬರುವಂತಹ ಆದಾಯ ಮತ್ತು ಖರ್ಚಿನ ನಡುವೆ ಅಂತರವನ್ನ ನೆಗೆಟಿವ್ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ನಾವು ಅದನ್ನ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಈಗ ಸರ್ಕಾರ ಹೇಳ್ತಾ ಇರುವಂತಹದ್ದು, ಭಾರತ ಸರ್ಕಾರ ಕೈಗೊಂಡಿರುವಂತಹ ಒಂದಿಷ್ಟು ಕ್ರಮಗಳಿಂದಾಗಿ, ಉದಾಹರಣೆಗೆ ಏನ್ ಗೋಲ್ಡ್ ಅನ್ನ ನಾವು ಇಂಪೋರ್ಟ್ ಮಾಡ್ತಿದೀವೋ ಅದ್ರ ಮೇಲೆ ಒಂದಿಷ್ಟು ಟ್ಯಾಕ್ಸಸ್ ಗಳನ್ನ ಹಾಕುವಂಥದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಮೇಲೆ ಇದ್ದಂತಹ ಸೆಂಟ್ರಲ್ ಎಕ್ಸೈಸ್ ಟ್ಯಾಕ್ಸಸ್ ನಲ್ಲೂ ಸಹ ಒಂದಿಷ್ಟು ಸಡಿಲಿಕೆ ಮಾಡಿರುವಂತದ್ದು, ಹಾಗೆ ಹೆಚ್ಚಿನ ಡಾಲರ್ಸ್ ಅನ್ನ ಇನ್ಮೇಲೆ ಖರೀದಿ ಮಾಡದೇ ಇರೋ ಹಾಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತೀಯ ವ್ಯಾಪಾರ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡ್ತಾ ಇರುವಂತಹ ಕಾರಣಗಳಿಗೆ ನಾವು ಕರೆಂಟ್ ಅಕೌಂಟ್ ಡೆಫಿಸಿಟ್ ಅನ್ನ ಒಂದಿಷ್ಟು ಕಂಟ್ರೋಲ್ ಮಾಡಲು ಸಾಧ್ಯವಾಗಲಿದೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಫಿಸ್ಕಲ್ ಡೆಫಿಸಿಟ್ ಸಮಸ್ಯೆಯನ್ನು ಪರಿಹರಿಸುವಂತಹ ಕಡೆಗೆ ಜಿಎಸ್ಟಿ ರೆವಿನ್ಯೂ ಸಹ ಹೆಚ್ಚಳ ಆಗ್ತಾ ಇರುವಂತಹದ್ದು. ಆದರೆ ಇನ್ಫ್ಲೇಷನ್ ಇಂದ ಒಂದಿಷ್ಟು ಫುಡ್ ಪ್ರೈಸಸ್ ಎಕ್ಸ್ಪೆನ್ಸಿವ್ ಆಗ್ತಾ ಇರೋ ಕಾರಣಕ್ಕೆ ನಮ್ಮ ಫಿಸ್ಕಲ್ ಡೆಫಿಸಿಟ್ ಒಂದಿಷ್ಟು ಸ್ಟ್ರೈನ್ ಅಲ್ಲಿ ಒಂದಿಷ್ಟು ದಿನ ಇರಲಿದೆ ಅನ್ನುವಂತಹ ಮಾಹಿತಿಯನ್ನು ಸಹ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಈ ಇಂಟ್ರೆಸ್ಟ್ ರೇಟ್, ರುಪಿ ಹೇಗೆ ಇಂಟರ್ಲಿಂಕ್ಡ್ ಇದಾವೆ, ಎಕಾನಮಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಆರ್ಟಿಕಲ್ಸ್ ಗಳನ್ನ ಚರ್ಚೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಇವತ್ತಿನ ಸಂದರ್ಭದಲ್ಲಿ ಬರೀ ಕರೆಂಟ್ ಅಕೌಂಟ್ ಡೆಫಿಸಿಟ್ ಬಹುಮುಖ್ಯವಾಗಿ ಆಮದು ಮತ್ತು ರಫ್ತಿನ ನಡುವೆ ಇರುವಂತಹ ನೆಗೆಟಿವ್ ಅನ್ನ, ಯಾಕಂದ್ರೆ ನಮ್ಗೆ ಆಮದು ಜಾಸ್ತಿ ಇದೆ ರಫ್ತಿಗಿಂತ, ಸೊ ನಮಗೆ ಹೆಚ್ಚಿಗೆ ಕೊಡ್ತಾ ಇದೀವಿ ತಗೊಳ್ಳೋದಕ್ಕಿಂತ, ಅದಕ್ಕೋಸ್ಕರ ನೆಗೆಟಿವ್ ಅಲ್ಲಿ ಇದೀವಿ. ಸೊ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತೀವಿ. ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ನಮ್ಮ ಖರ್ಚು ಹೆಚ್ಚಾಗಿದೆ ಆದಾಯಕ್ಕಿಂತಲೂ ಸರ್ಕಾರದ್ದು, ಅದನ್ನ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೊಳ್ಳಿ. ಮುಂದಿನ ಹಂತದಲ್ಲಿ ಎಕಾನಮಿ ಟಾಪಿಕ್ಸ್ ಗಳನ್ನ ಚರ್ಚೆ ಮಾಡ್ತಾ ಇರಬೇಕಾದ್ರೆ ನಾವು ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಣ. ಸೊ ಇದು ಇವತ್ತು ಇದ್ದಂತಹ ಮುಖ್ಯವಾದ ಆರ್ಟಿಕಲ್ಸ್ ಗಳ ವಿಶ್ಲೇಷಣೆ ಆಗಿತ್ತು. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.